ಪ್ರಸಾದದ ಸಮಯ ಹತ್ರ ಬರ್ತಾ ಇದೆ. ಜಾಮೂನ್ ಸ್ಟೇ ಪಾಸಿಟಿವ್. Welcome back to my YouTube channel. ಗುರು ಪೂರ್ಣಿಮಾ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಓಕೆ, ಯಾರ್ಯಾರು ಹೋಗ್ತಿದ್ವಿ ಅಂತ ತೋರಿಸ್ತೀವಿ. ಅಣ್ಣ ಅತ್ತಿಗೆ ಓಕೆ ಹಾಯ್ ಮಾಡಿದ್ರಲ್ಲ, ನೀವು ಒಂದು ಹಾಯ್ ಮಾಡಿ. ನಮ್ಮ ಅತ್ತಿಗೆ ಫಸ್ಟ್ ಮಡಕ್ಷಿರ ಅಂತ ಅಂದ್ರು, ಆಮೇಲೆ ಕೊಟ್ಕೆರೆ ಅಂದ್ರು, ಆಮೇಲೆ ಊರಲ್ಲೇ ಹೋಗೋಣ ಅಂತ ಅಂದ್ರು, ಆಮೇಲೆ ಇವಾಗ ಫೈನಲಿ ಮಡಕ್ಷಿರ ವಾಯ್ಸ್ ಕೇಳ್ಸಲ್ಲ, ಮಡಕ್ಷಿರಾಗೆ ಹೋಗ್ತಾ ಇದ್ವಿ. ಫೈನಲಿ ಮಡಕ್ಷಿರ ಸಾಯಿಬಾಬಾ ಕರ್ಸ್ಕೊಂಡಿದ್ದ ನಮ್ಮನ್ನ. ಬಂದ್ವಿ ದೇವಸ್ಥಾನಕ್ಕೆ ಬಂದ್ವಿ. ಮಡಕ್ಷಿರ ಎಂಟ್ರಿ ಆಗಿದ್ದೀವಿ, ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಇಲ್ಲ, ಇನ್ನ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಎಲ್ಲ ಟೆಕ್ಸ್ಟ್ ಎಲ್ಲ ಆಂಧ್ರದಲ್ಲಿದೆ, ಸರಿ ತೆಲುಗುನಲ್ಲಿದೆ, ಆಂಧ್ರದಲ್ಲಿಲ್ಲ. ಆಂಧ್ರದಲ್ಲಿ ಲ್ಯಾಂಗ್ವೇಜ್ ಇದೆ, ಟೆಕ್ಸ್ಟ್ ಎಲ್ಲ ತೆಲುಗುನಲ್ಲಿದೆ. ಎಲ್ಲಿ ಇರುವುದು ದೇವಸ್ಥಾನ? ಇಳಿಯದಾ? ಏನದ್ಕೆ ಗಾಡಿ ಹೋಗುತ್ತೆ ಅನ್ಕೊಂಡ್ ಬಂದ್ವಿ, ಆದ್ರೆ ಆಗಲ್ಲ, ಜನ ಜಗುಳಿ. ಏನದಕ್ಕೆ ಕರ್ನಾಟಕ ಗಾಡಿನ ಎಲ್ಲ ಕರ್ನಾಟಕ ಗಾಡಿಗಳಿದಾವೆ. ಹೋಗುವ ಒಳಗೆ ಹೋಗುವ. ಮಳೆ ಬಂದ್ಬಿಟ್ಟಿದೆ. ಸಿಂಗರ್ ಓಕೆ, ಪ್ಯಾಂಟ್ ಎಲ್ಲ ನಂದೋಯ್ತು. ಪ್ಯಾಂಟ್ ನನ್ನ ಎಂಟ್ರಿ. ಪ್ರಸಾದ ಎಲ್ಲ ಕಡೆನೂ ಕೊಡ್ತಾರ. ಚಿಕ್ಕ ದೇವಸ್ಥಾನ ಹತ್ರ ಪ್ರಸಾದ ಕೊಡ್ತಾರಂತೆ, ಹೋಗ್ಬಿಡಿ. ಕಟನ್ ಕ್ಯಾಂಡಿ, ಇವಳೆ ಕ್ವೀನ್ ಕಟನ್ ಕ್ಯಾಂಡಿ ನಂಗೆ ಇಷ್ಟ, ಅದು ಸ್ವೀಟ್. ಏನಂತಕ್ಕೆ ಅನಂತಪುರ ಡಿಸ್ಟಿಕ್ ಅಲ್ಲಿ ದೊಡ್ಡ ಸಾಯಿಬಾಬಾ ದೇವಸ್ಥಾನ ಮಡಕ್ಷಿರದಲ್ಲಿ. ಸರಿ, ಮಡಕ್ಷಿರನ ಅನಂತಪುರನ? ಅನಂತಪುರ ಡಿಸ್ಟಿಕ್ಗೆ ಮಡಕ್ಷಿರದಲ್ಲಿರೋ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ದೊಡ್ಡ ದೇವಸ್ಥಾನ. ತುಂಬ ಜನ ಜಾಸ್ತಿ ಇದ್ದಾರೆ. ಏನದು? ಅದಕ್ಕೆ ಏನೋ ಸ್ಲಿಪ್ ತಗೊಂತ ಇದ್ದಾರೆ, ಸ್ಲಿಪ್ಪು. ಹಣ ಬಂದ ಏನದಕ್ಕೆ? ಅದು ರಕ್ತದಾನ ಶಿಬಿರ. ರಕ್ತದಾನ ಶಿಬಿರ. ಒಳಗೆ ಹೋಗಿ ಬರ್ಬೇಕಂತ ಆಮೇಲೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಫಸ್ಟ್ ಇರ್ಬೇಕು. ಇಲ್ಲಿಂದ ಎಂಟ್ರಿನಾ? ಅದು ಎಕ್ಸಿಟ್. ಅವತ್ತು ನೈಟ್ ಬಂದಿದ್ವಲ್ಲ, ಅದೇ ತಾನೇ ದೇವಸ್ಥಾನ? ನೈವೇದ್ಯ ಮಾಡ್ತಾ ಇದ್ದಾರೆ. ನೈವೇದ್ಯ ಹೋಗ್ತಿದಂಗೆ ಗಣೇಶನ ಎಂಟ್ರಿ. ಗಣೇಶ ದೇವರ ಗಣಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸಬ್ಸ್ಕ್ರೈಬರ್ ಜಾಸ್ತಿ ಮಾಡಪ್ಪ ಪ್ಲೀಸ್.
ಕಾಲೇಜ್ ಹುಡುಗರು ಬಂದಿದ್ದಾರೆ. ದೇ ಆರ್ ಆ್ಯಕ್ಚುಲಿ ಹ್ಯಾವಿಂಗ್ ಫನ್. ಸನ್ನೆಲ್ಲ ಮಾಡೋಕ್ಕಾಗಲ್ಲ. ಗೋ ಫಾರ್ ಟೆಂಪಲ್. ముందుకు రండి, ముందుకు పోండి. ఇట్లా ఇట్లా వచ్చే వాళ్ళకి ఇచ్చేది. నువ్వు అది ఆడంటే ఆడే చెయ్యడు. లైన్ లో రండమ్మా, లైన్ లో రండి. 10 రూపాయలు కాదా పైన ಇನ್ನೊಂದು ದೇವಸ್ಥಾನ ಇದೆ. ಹೇಳ್ತೀನಿ ನಿಮಿಷ. ಶಿವನ ದೇವಸ್ಥಾನ. ಎಲ್ಲರಿಗೂ ಒಳ್ಳೇದು ಮಾಡಕ್ಕ. ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಜೋಡಿ 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 ಆಯ್ತು. ಪ್ರಸಾದ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಪ್ರಸಾದದ ಸಮಯ ಹತ್ರ ಬರ್ತಾ ಇದೆ. ಪ್ಲೇಟ್ ಖಾಲಿ ತಿನ್ರಿ. ಅದಕ್ಕೆ ಒಂದು ಪ್ಲೇಟ್ ನೀವೇ ಖಾಲಿ ಮಾಡಿದ್ದೀರಾ? ಅಯ್ಯೋ, ನಾನೇನು ಅನ್ಕೊಳ್ಳೋದಿದ್ರೆ ತಿನ್ರಿ. ನಂದೇ ಪ್ಲೇಟ್ ಕಿತ್ತಿಟ್ಕೊಂಡಿದ್ವಿ ಆಗಿಂದ. ಖಾಲಿ ಪ್ಲೇಟ್. ನನ್ನ ತಂಗಿನ ಬಿಟ್ಟು ಹೋಗ್ತಿದ್ದೀವಿ ಫ್ರೆಂಡ್ಸ್. ಎಲ್ಲೋ ನೋಡು, ಬಂದು ಯೆಲ್ಲೋ ಕಲರ್. ಓಕೆ, ನೋಡು ಕನ್ನಡಿತಾರೆ. ಎಷ್ಟು ಜಾಸ್ತಿ ದೂರ ಏನಿಲ್ಲ, ಸಿಗ್ತೀವಿ. ರುಚಿತಾ ಜಾನ್ಸಿ ಕುಶಲ್ గౌరవాన్ని ₹100 వితరణ వీరికి వీరి కుటుంబానికి సాయనాథుడు మంచి చేయాలని కోరుతూ. ಅಯ್ಯೋ ಬಂದ್ಬಿಟ್ಲು. ಇನ್ನೊಮ್ಮೆ ಜೋಡಿ 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 ಜೋಡಿ. ಇವರಿಬ್ರು ಅಷ್ಟೇ ಜೋಡಿ 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 ಜೋಡಿ. ಅಯ್ಯೋ ನಮ್ಮಣ್ಣ ಈಗ ನಿಂತ್ಕೊಬಿಟ್ಟೆ. ಹಿಂಗೆ ಕಣ್ಣಿಡಿಯೋದು ಅಂದರೆ ಸ್ಟೇ ಪಾಸಿಟಿವ್. ನಮ್ಮಣ್ಣ ಲ್ಯಾಬ್ ಟೆಕ್ನಿಷಿಯನ್ ಅದರಿಂದ ಬ್ಲಡ್ ಹಾಕ್ಸ್ಕೊಂಡಿದ್ದಾರೆ. ನೀನು ಪೆಟ್ರೋಲ್ ಡಬ್ಬ ಎಳಿತಾ ಇರುತ್ತೆ ಹುಡುಗ. ನಾನು ಒಳಗೆ ಬಂದೆ. ಬಿಳಿ ಪಲಾವ್ ಸಿಗ್ಲಿಲ್ಲ ನಮಗೆ. ಬೇಸಿ ಅಯ್ಯ ಮೇಲ್ ಸಿಕ್ಕ ಕೂತು. ಹಾಂ ಓಕೆ, ಸ್ವಲ್ಪ ಗಾಡಿ ಆಡಲಿ ಒಳಗಡೆ ಅಂತ. ಯಾರದಕ್ಕೆ ಬಂದಿದ್ದು? ಅದಕ್ಕೆ ಯಾರು ಬಂದಿದ್ದು? ಬಂದ ಕಪ್ಪೆಲಕ್ಕ ಬಂದ. ಸುನಿ ಅದಕ್ಕೆ ನಿನ್ನ ಕಪ್ಪೆಲಕ್ಕ. ಅವ್ರು ಯಾರು ಹೆಂಗಿರ್ತಾರೋ ಹಂಗೆ ಮಾತಾಡೋದಂತೆ. ನಮ್ಮನ್ನ ಕರ್ಕೊಂಡ್ ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ ನೀವು. ಮನೇಲೆ ಬಿಟ್ಟು ಬರ್ಬೇಕಿತ್ತು ಅಲ್ಲ ಫ್ರೆಂಡ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಕರೀರಿ. ಯಾರು ಇವಾಗ ಏನಂದ್ರು ಕೇಳ್ಬಾರ್ದು, ನೀನು ಅದನ್ನ ಮ್ಯೂಟ್ ಮಾಡ್ಬೇಕು. ಸಿದ್ಧಾರ್ಥ ವಿದ್ಯಾನಿಕೇತನ ಇಂಗ್ಲಿಷ್ ಮೀಡಿಯಂ ಪಾಠಶಾಲಾ. ಓಕೆ. ಬಿಸಿಬೇಳೆ ಬಾತ್,
ರೆಡ್ ಪಲಾವ್ ಅಲ್ಲ ಬ್ರೌನ್ ಪಲಾವ್ ನಮ್ಮ 10th ಎಕ್ಸಾಮ್ ಬರ್ದಿರೋದಿಲ್ಲ ಮಡಕ್ಷರದಲ್ಲಿ. ಮತ್ತೆ ಸ್ವೀಟ್ ಪೊಂಗಲ್ 3 ಸಿಕ್ತು. 3 ತಿಂದ್ವಿ ಚೆನ್ನಾಗಿ ತಿಂದ್ವಿ. ಪ್ರಸಾದ ಕೊನೆಗೂ ಸಿಕ್ತು. ಏನ್ ಕೊಡಿಸ್ತೀಯ? ನಂಗೆ ಏನಾದ್ರು ಚೆನ್ನಾಗಿರೋ ಜ್ಯೂಸ್ ಕೊಡ್ಸು ನನಗೆ. ಜಿಯೋ ಸವಾನ ಜ್ಯೂಸಾ ಬೋಂಡಾ ಅಂಗಡಿನ ಬೇಡ ಜ್ಯೂಸ್ ಕೊಡ್ಸು. ಇಲ್ಲ ಮದ್ಗಿರಲ್ಲಾದ್ರೂ ಕೊಡ್ಸು ಪರವಾಗಿಲ್ಲ. ಇದು ಕೋಟೆ ಐತಿಹಾಸಿಕ ಮಡಕ್ಷರ ಕೋಟೆ. ಮಂತ್ರಾಲಯದಲ್ಲಿ ಮಂತ್ರಾಕ್ಷತೆ ಹೇಗೋ ಸಾಯಿಬಾಬನ ಹತ್ರ ಇದು ಬೂದಿ ಹಾಕಿ ಭಸ್ಮ ಜ್ಯೋತಿ ಜ್ಯೋತಿನ ಅದರಿಂದ ಬರೋದು ಪೌಡ್ರ್. ಅದು ನಮ್ಮ ಕರ್ಮಗಳನ್ನ ಸಾಯಿಬಾಬಾ ಸುಡ್ತಾರೆ ಅಂತ ಅರ್ಥ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಬಂದಿದ್ದೀವಿ. ಮೈಕ್ ಮರ್ತೋಗಿದ್ದೀನಿ ಇವತ್ತು ನಾನು, ಅದಕ್ಕೆ ಹತ್ರ ಬಂದು ಮಾತಾಡ್ಬೇಕು. ಬಾಗ್ಲು ತೆಗ್ದಿಲ್ಲ. ಶೋಯಿ ಎಲ್ಲ ವೆಯ್ಟಿಂಗ್ ಲಿಸ್ಟ್. ಡೋರ್ ತೆಗೆದ್ರು ದಬ್ಬು 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 ಹೋಗ್ತವ್ರು. ನನ್ನ ಜೀವನದಲ್ಲೂ ಬೆಳಕು ಬಂತು. ಮಧ್ಯಾಹ್ನದಿಂದನೇ ಅರ್ಧ ತಲೆನೋವು ಎಡಗಡೆ, ಕೈಯಲ್ಲಿ ಏನೇನೋ ಇದೆ ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಅರ್ಧ ತಲೆನೋವು ಬಂದು ಮಧ್ಯಾಹ್ನದಿಂದನೇ ತುಂಬ ಸುಸ್ತಾಗ್ತಿತ್ತು. ಆದರೂ ವಿಡಿಯೋ ಮಾಡಿದೆ, ಬಟ್ ಅದೇ ನಾನು ಹೋಗಲಿಲ್ಲ. ಅವರೆಲ್ಲ ಹೋದರು ಸಾಯಿಬಾಬನ ದೇವಸ್ಥಾನ ಹತ್ರ ಹೋಗಿ ಬರ್ತಾರಂತೆ ಮನೆಗೆ. ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸೊ ನೀವು ಹೇಳಿ ನನಗೆ ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು ಅಂತ. ಐ ಥಿಂಕ್ ಸಾರಿ ಆ್ಯಕ್ಚುಲಿ ಎಲ್ಲ ವಿಡಿಯೋಗಳನ್ನ ನಾನು ಟ್ರಯಲ್ಗೋಸ್ಕರ ಹಾಕ್ತಾಯಿದ್ದೀನಿ. ನೀವು ಹೇಳಿ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ. ಐ ಥಾಟ್ ಜಿಮ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೋ ಜೊತೆಗೆ ನನ್ನ ಫೇವ್ರೆಟ್ ಕೂಡ ವರ್ಕೌಟ್ಸ್ ಎಲ್ಲ. ಸೊ ಪ್ಲೀಸ್ ಹೇಳಿ ನಿಮಗೆ ಏನೇನು ಡೌಟ್ಸ್ ಇದೆ ಅಂತ ಎಲ್ಲ ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಆದಷ್ಟು ನನ್ನ ಟ್ರೈನರ್ ಹತ್ರ ಕ್ವಶನ್ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜಿಮ್ ಆಯಿತಾ? ಜೊತೆಗೆ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ, ಏನು ವಿಡಿಯೋ ರಿಕ್ವೈರ್ಮೆಂಟ್ ಇದೆ ನನ್ನ ಕಡೆಯಿಂದ ಹೇಳಿ ಒಂದ್ಸರಿ. ಇವತ್ತು ವಾಯ್ಸು ಸ್ವಲ್ಪ ಕ್ಲಾರಿಟಿ ಇಲ್ಲ. ಯಾಕೆ ಅಂತ ಅಂದರೆ ಮೈಕ್ ಮರ್ತೋಗಿದ್ದೆ. ಲಾಸ್ಟ್ ವೀಡಿಯೋದಲ್ಲೂ ತೊಗೊಂಡೋಗಿರಲಿಲ್ಲ, ಬಟ್ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋಣ ಅಂದ್ಕೊಂಡೆ. ಅದು ಮಿಸ್ ಆಗಿ ಎಲ್ಲೋ ಹೋಗ್ಬೇಕಾಗಿರೋದು ಎಲ್ಲೋ ಹೋದ್ವಿ, ಅದು ಏನೇನೋ ಆಯಿತು. ಸೊ ಪ್ಲೀಸ್ ಹೇಳಿ ಏನು ವಿಡಿಯೋ ರಿಕ್ವೈರ್ಮೆಂಟ್ ಇದೆ ಅಂತ. ಐ ವಿಲ್ ಶೇರ್ ದ್ಯಾಟ್. ಬಾಯ್.